ಜೈ ಹಿಂದ್ ಸೈನಿಕರೇ. ಸೈನಿಕರೇ, ನಿಮಗಾಗಿ ಇವತ್ತು ನಾವು ಕನ್ನಡ ರ್ಯಾಂಕ್ ಲಿಸ್ಟ್ ತಗೊಂಬಂದಿದ್ದೀವಿ. ಅದರಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕನ್ನಡ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಕನ್ನಡದ ಬಗ್ಗೆ ರ್ಯಾಂಕ್ ಲಿಸ್ಟ್ ತಗೊಂಬಂದಿದ್ದೀವಿ. ಈ ಒಂದು ರ್ಯಾಂಕ್ ಲಿಸ್ಟ್ ಅನ್ನ ನೋಡ್ಕೊಂಡ್ರೆ ನಿಮಗೆ ಏನಾಗ್ತದೆ ಅಂತ ಅಂದ್ರೆ ಒಂದು ಕ್ಲಾರಿಟಿ ಬರುತ್ತೆ. ಯಾವ ಒಂದು ರ್ಯಾಂಕ್ ನಲ್ಲಿ ನಮ್ಮ ಹೆಸರಿದೆ, ನಾವು ಎಷ್ಟನೇ ಸ್ಥಾನವನ್ನು ಪಡೆದಿದ್ದೇವೆ ಅನ್ನುವಂತಹ ಒಂದು ಚಿತ್ರಣ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಇಲ್ಲ ಅಂತಂದ್ರೆ ಮುಂಚೆ ಏನಾಗುತ್ತೆ ಅಂತ ಅಂದ್ರೆ ನಿಮಗೆ ಎಲ್ಲ ಮಿಕ್ಸ್ ಆಗಿ ಕೊಟ್ಬಿಟ್ಟಿರ್ತಾರೆ, ಅದು ಟೋಟಲ್ಲು ಕೂಡ ಮಾಡಿರೋದಿಲ್ಲ. ಅವಾಗ ನಿಮಗೇನಾಗುತ್ತೆ ಅಂತ ಅಂದ್ರೆ ಗೊಂದಲಕ್ಕೊಳಗಾಗ್ತೀರ. ಯಾರು ಎಷ್ಟು ಹೈಯೆಸ್ಟ್ ಮಾಡಿದ್ದಾರೆ ಅವನ್ನೆಲ್ಲ ನೀವು ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಕುತ್ಕೋಬೇಕಾಗುತ್ತೆ. ಅದೆಲ್ಲ ನಿಮಗೆ ತೊಂದರೆನೇ ಬೇಡ. ಇಲ್ಲಿ ಆಲ್ರೆಡಿ ನಿಮಗೆ ರೆಡಿ ಫುಡ್ ಇದೆ, ಅದನ್ನ ನೀವು ಏನ್ ಮಾಡ್ಬೋದು ಅಂತಂದ್ರೆ ತಗೋಬಹುದು. ಈಗ ನಾವು ನಾವು ಪ್ರಿಡಿಕ್ಷನ್ ಮಾಡುವಂತ ಅದಕ್ಕೆ ಹೋಗೋದಿಲ್ಲ. ಏನಕ್ಕೆ ಅಂತಂದ್ರೆ ನಾವು ಪ್ರಿಡಿಕ್ಷನ್ ಮಾಡಿದ್ರೆ ಕೆಲವರಿಗೆ ಅದು ಸರಿ ಅನ್ಸೋದಿಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಹೇಳಿ ಆತರ ಎಲ್ಲ ಕಾಮೆಂಟ್ ಎಲ್ಲ ಮಾಡ್ತಾರೆ. ನಾವೇನ್ ಮಾಡ್ತೀವಿ ಅಂತಂದ್ರೆ UGC ಮಾನದಂಡ ಏನಿದೆ, 6% ಕ್ರೈಟೀರಿಯಾ ಏನಿದೆ, ಆ ಒಂದು 6% ಕ್ರೈಟೀರಿಯಾದಲ್ಲಿ ಎಷ್ಟು ಜನ ಬರ್ತಾರೆ, ಮತ್ತೆ ಇವೇನ್ ಟೋಟಲ್ ನೀವು ಎಷ್ಟು ಜನ ಬರ್ದಿದ್ದೀರೋ ಆ ಟೋಟಲ್ ನಂಬರ್ನ ನಾವು 6% ಇಂದ ಮಾಡ್ಬಿಟ್ಟು 6% ಕ್ರೈಟೀರಿಯಾ ತಗೊಂಡು ಆ 6% ಕ್ರೈಟೀರಿಯಾದಲ್ಲಿ ಟೋಟಲ್ ಏನ್ ಮೆಂಬರ್ಸ್ ಬರ್ತಾರೆ ಅದನ್ನ ಮತ್ತೆ ನಾವು ಕರ್ನಾಟಕದ ಪ್ರಸ್ತುತ ಮೀಸಲಾತಿಯ ಪ್ರಕಾರ ವರ್ಗ ಮಾಡ್ಬೇಕಾಗ್ತದೆ, ಅಂದ್ರೆ ಡಿವೈಡ್ ಮಾಡ್ಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ಪ್ರಸ್ತುತ ಮೀಸಲಾತಿಯ ಪ್ರಕಾರ GM ಗೆ 44% ಇದೆ, ಅಂದ್ರೆ ಅದು ಮೀಸಲಾತಿ ಅಲ್ಲ, ಅದು ಸಾಮಾನ್ಯ ವರ್ಗ. ಆದರೆ ಕ್ಯಾಟಗರಿ ವೈಸ್ ನಾವು ನೋಡೋದಾದ್ರೆ ಕ್ಯಾಟಗರಿ 1 ಗೆ 4%, 2A ಗೆ 15%, 2B ಗೆ 4%, 3A ಗೆ 4%, 3B ಗೆ 5%, SC ಗೆ 17%, ST ಗೆ 7%. ಈ ತರ ಕರ್ನಾಟಕದ ಪ್ರಸ್ತುತ ಮೀಸಲಾತಿ ಇದೆ. ಇದನ್ನೆಲ್ಲ ಆ ಒಂದು 6% ಕ್ರೈಟೀರಿಯಾ ಜೊತೆಗೆ ಆ ಒಂದು 6% ಏನು ಮಾನದಂಡ ಇದೆ ಆ ಮಾನದಂಡದ ಜೊತೆಗೆ ಈ ಒಂದು ಕರ್ನಾಟಕದ ಪ್ರಸ್ತುತ ಮೀಸಲಾತಿ ಏನಿದೆ ಇದನ್ನ ನಾವು ಮಾಡ್ಕೊಂತ ಹೋಗ್ಬೇಕು. ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅವರು ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಅಂತಂದ್ರೆ ಕ್ಯಾಟಗರಿ ವೈಸ್ ಲಿಸ್ಟ್ ಬಿಟ್ಟಿದ್ರು. ಈಗ ಕ್ಯಾಟಗರಿ ವೈಸ್ ಲಿಸ್ಟ್ ಬಿಟ್ಟಿಲ್ಲ, ಹಾಗಾಗಿ ನಾವು ಕ್ಯಾಟಗರಿ ವೈಸು ಇಷ್ಟೇ ಕಟ್ ಆಫ್ ಬರುತ್ತೆ ಅಂತ ಹೇಳೋದಕ್ಕಂತೂ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಕ್ಯಾಟಗರಿ 1 ಇದೆ ಅಂದ್ಕೊಳ್ಳಿ, ಅದರಲ್ಲಿ ನಮ್ಮ ಕರ್ನಾಟಕದ ಪ್ರಸ್ತುತ ಮೀಸಲಾತಿಯ ಪ್ರಕಾರ 4% ಏನಿದೆ, ಈ 4% ಅಲ್ಲಿ ಟಾಪ್ ಸ್ಕೋರ್ ಯಾರು ಮಾಡಿದ್ದಾರೆ ಅವ್ರು ಸೆಲೆಕ್ಟ್ ಆಗ್ತಾರೆ. ಆ ಟಾಪ್ 4% ಯಾರಿದ್ದಾರೆ ಅವ್ರು ಸೆಲೆಕ್ಟ್ ಆಗ್ತಾರೆ ಅಂತಂದ್ರೆ ಕ್ಯಾಟಗರಿ 1 ಪ್ರಕಾರ ಅವ್ರು ಯಾವ ಕ್ಯಾಟಗರಿಲಿ ಇದ್ದಾರೆ ಅಂತ ಅಂದ್ರೆ ಕ್ಯಾಟಗರಿನೇ ಇಲ್ಲಿ ಕೊಟ್ಟಿಲ್ಲಲ್ಲ, ಹಂಗಾಗಿ ನಾವು ಅದನ್ನ ಪ್ರಿಡಿಕ್ಟ್ ಮಾಡೋದೇ ಆಗೋದಿಲ್ಲ. ಇನ್ನು GM ಮಾಡ್ಬೋದು, ಆದ್ರೆ ಆ GM ಮಾಡಿದ್ರು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಕೆಲವರು ಅನ್ಯ ರೀತಿಲಿ ಮಾತಾಡ್ತಾರೆ. ಹಾಗಾಗಿ ನಾವು ನಿಮಗೆ ಬಿಟ್ಬಿಡ್ತೀವಿ ಎಲ್ಲ ಕರೆಕ್ಟಾಗಿ. ನಿಮಗೆ ಆಲ್ರೆಡಿ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ರ್ಯಾಂಕ್ ಲಿಸ್ಟಿನ ಜೊತೆಗೆ ನಿಮ್ಮ ಒಂದು ಕಟ್ ಆಫ್ ನ ನಿರ್ಧಾರ ಮಾಡುವಂತ ಅಂಕಗಳು ಅಂತ ಹೇಳಿ ನಾವು ಮೆನ್ಷನ್ ಮಾಡಿರ್ತೀವಿ. ಹಾಗಾಗಿ ಇದನ್ನ ನೀವೇ ನೋಡ್ಕೊಳ್ಳಿ. ಮತ್ತೆ ಈ ಬಾರಿ ಕೆಸೆಟ್ಟು ಕನ್ನಡ ಯಾರ್ದಾಗುತ್ತೋ ಅವ್ರಿಗೆ ಶುಭಾಶಯಗಳು. ಮತ್ತೆ ನೆಕ್ಸ್ಟ್ ಟೈಮಿಗೆ ನಿಮ್ದೇನಾದ್ರೂ ಅಕಸ್ಮಾತ್ ಆಗ್ಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಟೈಮಿಗೆ ಖಂಡಿತ ಆಗ್ತದೆ. ನೀವು ಎಲ್ಲಿ ನೀವು ತಪ್ಪು ಮಾಡಿರ್ತೀರೋ ಅದನ್ನ ತಿದ್ಕೊಳ್ರಿ. ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದ್ರೆ ಪೇಪರ್ 1ನ್ನ ಫಸ್ಟ್ ಮಾಡ್ಬಿಟ್ಟು ಆಮೇಲೆ ಅದನ್ನು ಮುಗಿಸಿ ನೆಕ್ಸ್ಟ್ ಪೇಪರ್ ಸೆಕೆಂಡ್ ಮಾಡ್ತಾ ಇದ್ರು. ಇವಾಗ 2 ಪೇಪರ್ ಒಂದೇ ಬಾರಿ ಕೊಟ್ಟು ಯಾವ್ದನ್ನಾದ್ರೂ ಬರ್ಕೊಡ್ರಿ ಅಂತ ಅನ್ನುವಂತ ಸಂದರ್ಭದಲ್ಲಿ ನಾವು ಒಂದ್ ಪೇಪರಿಗೆ ಜಾಸ್ತಿ ಟೈಮ್ ತಗೊಂಡು ಒಂದ್ ಪೇಪರಿಗೆ ಕಡಿಮೆ ಟೈಮ್ ತಗೊಂಡ್ಬಿಟ್ವಿ ಅಂತಂದ್ರೆ ನಮಗೆ ಗೊಂದಲ ಆಗ್ತದೆ. ಅದಕ್ಕೆ 2 ಪೇಪರ್ಗೂ ಸಮಾನವಾದಂತಹ ಸಮಯವನ್ನು ತೆಗೆದುಕೊಳ್ಬೇಕು. ಹೀಗೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ವಿ ಅಂತಂದ್ರೆ ಗೊತ್ತಿದ್ದಂತಹ ಉತ್ತರಗಳನ್ನು ತಪ್ಪಾಕುವಂತ ಸಾಧ್ಯತೆ ಬಹುತೇಕ ಇರ್ತದೆ. ಈಗ ಫಸ್ಟ್ ಪೇಪರಿಗೆ 1 ಗಂಟೆ ಇದೆ ಅಂತಂದ್ರೆ 1 ಗಂಟೆಗೆ ಮುಗಿಸ್ಬೇಕು. ಸೆಕೆಂಡ್ ಪೇಪರಿಗೆ 2 ಗಂಟೆ ಇದೆ ಅಂತಂದ್ರೆ ಆ 2 ಗಂಟೆ ಒಳಗೇನೆ ಮುಗಿಸ್ಬೇಕು. ಇಲ್ಲ ನಾನು ಫಸ್ಟ್ ಪೇಪರಿಗೆ 1.5 ಗಂಟೆ ತಗೊಂತೀನಿ ಅಂತಂದ್ರೆ ನಿಮಗೆ ನೆಕ್ಸ್ಟ್ ಪೇಪರಿಗೆ ನಿಮಗೆ ಅಲ್ಲಿ 100 ಕ್ವಶನ್ ಇರುತ್ತೆ, ಪ್ರಾಬ್ಲಮ್ ಆಗುತ್ತೆ. ಕ್ವಶನ್ ಅರ್ಥ ಮಾಡ್ಕೊಳೋದಕ್ಕೆ ನಿಮಗೆ ಸಮಯ ತಗೊಳುತ್ತೆ. ನೀವು ಟಿಕ್ ಹಾಕೋದು ಬೇಗ ಹಾಕ್ಬಿಡ್ಬೋದು,
ಆ ಕ್ವೆಶ್ಚನ್ ಓದಿ ಅರ್ಥ ಮಾಡ್ಕೊಂಡು ಅದಕ್ಕೆ ಯಾವ ಉತ್ತರ ಅಂತ ತಿಳ್ಕೊಳೋದು ಬಹಳ ಕಷ್ಟ ಆಗ್ತದೆ. ಮತ್ತೆ ಕನ್ನಡ ಒಂಥರ ಮ್ಯಾಥ್ಸ್ ಇದ್ದಂಗೆ. ಅದನ್ನ ನಿಮಗೆ ಕರೆಕ್ಟ್ ಆಗಿ ಗೊತ್ತಿತ್ತು ಅಂತಂದ್ರೆ ಮಾತ್ರ ನಿಮಗೆ ಹಾಕೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಿಮಗೆ ತೊಂದರೆ ಆಗ್ತದೆ. ಅಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಕಗಳು ಸಿಗೋದಿಲ್ಲ. ಹಾಗಾಗಿ ಆ, ಎರಡೂ ಪೇಪರ್‌ಗೂನು ಸಮಾನವಾದಂತಹ ಈಗ ಏನ್ ಮಾಡಿ ಅಂತಂದ್ರೆ ಒಂದು ಪೇಪರ್‌ಗೆ ನಾನು ಒಂದು ತರ ಟೈಮು, ಇನ್ನೊಂದು ಪೇಪರ್‌ಗೆ ಒಂದ್ ತರ ಟೈಮು ಆ ತರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಅದ್ ಏನ್ ಸಮಯ ಇದೆ ಅದಕ್ಕೆ ಕರೆಕ್ಟ್ ಆಗಿ ನಿಗದಿ ಮಾಡ್ಕೊಂಡ್ಬಿಟ್ಟು ಈ ಬಾರಿ ಏನಾದ್ರೂ ಆಗಲ್ಲ ಅನ್ನುವಂತ ಸಾಧ್ಯತೆ ಇರ್ತಕ್ಕಂಥವ್ರು ಆಗತ್ತೆ ಅಂತಂದ್ರೆ ಖಂಡಿತ ನಿಮಗೆ ಒಳ್ಳೇದಾಗ್ಲಿ. ಮತ್ತೆ ಈಗ ಈ ಒಂದು ರ್ಯಾಂಕ್ ಲಿಸ್ಟ್ ಏನು ತಯಾರು ಮಾಡಿದೀವಿ ಇದನ್ನೆಲ್ಲ ಕರೆಕ್ಟ್ ಆಗಿ ನೋಡಿ ಇದ್ ಮಾಡ್ಕೊಳ್ಳಿ. ಮತ್ತೆ ಇದು ಈ ಕೆಲವರು ಒಂದೊಂದ್ ತರ ಮಾತಾಡ್ತಾರೆ. ಸಬ್ಸ್ಕ್ರೈಬ್‌ಗೋಸ್ಕರ ಮಾಡ್ತಾರೆ, ಮತ್ತೆ ವ್ಯೂಸ್‌ಗೋಸ್ಕರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ವ್ಯೂಸ್ ಇಂದ ನಮಗೆ ಏನೂ ಆಗೋದೇ ಇಲ್ಲ. ಯಾಕೆ ಅಂತಂದ್ರೆ ಒಂದು 1000 ಸಬ್ಸ್ಕ್ರೈಬರ್ ಆದ್ರೆ ಮಾತ್ರ ಚಾನಲ್ ಮಾನಿಟೈಸೇಷನ್ ಆಗೋದು. ಚಾನಲ್ ಮಾನಿಟೈಸೇಷನ್ನೇ ಆಗಿಲ್ಲ ಅಂತಂದ್ರೆ ಎಷ್ಟು ವ್ಯೂ ಬಂದ್ರೂನು ಉಪಯೋಗನೇ ಇಲ್ಲ. ಸಬ್ಸ್ಕ್ರೈಬರ್ ಬಹಳ ಮುಖ್ಯ ಆಗ್ತದೆ. ಒಂದು 1000 ಸಬ್ಸ್ಕ್ರೈಬರ್. ಆದ್ರೆ ನಾವು ಅದನ್ನ ನೀವು ಸಬ್ಸ್ಕ್ರೈಬ್ ಆಗಿ ಅದು ಇದು ಅಂತ ಎಲ್ಲ ನಾವು ಹೇಳೋದಿಲ್ಲ. ಅವ್ರಿಷ್ಟ ಅದು. ಸಬ್ಸ್ಕ್ರೈಬ್ ಆದ್ರೆ ಆಗ್ಬೋದು, ಬಿಟ್ರು ಬಿಡ್ಬೋದು. ಅದನ್ನೆಲ್ಲ ನಾವ್ ಹೇಳೋದಿಲ್ಲ. ಆದ್ರೆ ಜನ ಮಾತಾಡ್ತಾರಲ್ಲ, ನೋಡಿ ಮಾತಾಡೋರು ತುಂಬಾ ಜನ ಇರ್ತಾರೆ. ಆದ್ರೆ ನಮಗೆ ಒಂದು ಇಷ್ಟಪಟ್ಬಿಟ್ಟು ಯಾರು ಇದ್ ಮಾಡ್ತಾರೋ ಅವ್ರಿಗೆ ನಾವು ಮಾಡ್ತಾ ಇರ್ತೀವಿ. ಅದೇನೇ ಇರ್ಲಿ. ಜೈ ಹಿಂದ್, ಜೈ ಭಗತ್ ಸಿಂಗ್.